सत्यब्रह्माय विद्महे अहिंसाबोधकाय धीमहि तन्नो गान्धी प्रचोदयात्। ಯೂತ್ಸ್ ಪವನ್ ಅಂತೇಳಿ ಯೂತ್ಸ್ ಪವರ್ ಏನು ಅಂದರೆ ಇಂಥ ಯುವಕರನ್ನು ನೋಡಿ ಕಲಿಬೋದು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ವಯಸ್ಸಾದ ತಂದೆ ತಾಯಿ ಬೇಡ ಅಂತ ಹೇಳಿ ಮನೆಯಿಂದ ಕಸ ಅಂತ ಹೊರಗೆ ಹಾಕ್ತಾರೆ. ಈಗಿನ ಹುಡುಗರು ಅಂತ ವಯಸ್ಸಾದವರನ್ನು ತಂದು ತನ್ನ ತಂದೆ ತಾಯಿ ಥರ ನೋಡ್ಕೊಳ್ತಾನೆ. ಹಾಗಾಗಿ ಅವನಿಗೆ ಹೆಸರೇ ಪಾಪ ಜನಗಳು ಕೊಟ್ಟಿದ್ದಾರೆ, ಜನಸ್ನೇಹಿ ಅಂತ ಹೇಳಿ. ನಾಡ್ದು ಅವನು ಆಶ್ರಮದ ಜಾತ್ರೆ ಶನೀಶ್ವರನ್ ಮಾಡ್ತಾ ಇದ್ದಾರೆ 26ಕ್ಕೆ. ಎಲ್ಲ ಭಕ್ತರು ಒಳ್ಳೆ ಕೆಲಸ ಮಾಡ್ತಿರೋ ಹುಡುಗನ್ನ ಬೆಂತಟ್ಟಿ ಅವನ ಜೊತೆಗೆ ನಿಂತು ಇನ್ನೂ ಒಳ್ಳೆ ಕೆಲಸ ಅವನಿಂದ ಆಗುವಾಗೆ ದೇವರ ಆಶೀರ್ವಾದ ಮಾಡಿ. ಮನಸ್ಸು ಮಗುವಿನಾಗಿದೆ ಅವನದ್ದು. ಹಾಗಾಗಿ ಶನೀಶ್ವರನು ಎಲ್ಲ ದೇವತೆಗಳು ಸಿದ್ಧಗಂಗಾ ಶ್ರೀಗಳು ಅವನಿಗೆ ಪೂರ್ಣ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇದೇ ಮೇ 26, 2024 ಭಾನುವಾರ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಹಾಗೂ ಧರ್ಮಶನೇಶ್ವರ ಸ್ವಾಮಿಯವರ 2ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರ ಶರಣ್ಯ ದೇವರ ಆಗಮನ ಇದೆ. ಹಾಗೂ ನಾವು ಕೂಡ ಬರ್ತಾ ಇದ್ದೀವಿ. ರೈತರ ಹಿತಕ್ಕಾಗಿ ರೈತರಿಗೋಸ್ಕರ ದುಡಿದಂಥ ಶ್ರೀ ಶರಣ್ಯ ದೇವರ ಆಗಮನ ಆ ಕ್ಷೇತ್ರಕ್ಕೆ ನಡೀತಾ ಇದೆ. ಎಲ್ಲ ಭಕ್ತರು ಕೂಡ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ, ಹಾಗೆ ಭಗವಂತ ಎಲ್ಲರಿಗೂ ಕೂಡ ಮಳೆ ಬೆಳೆ ಕೊಟ್ಟು ರೈತರನ್ನ ಉದ್ಧರಿಸಲಿ. ಹಾಗೆ ದೇವರ ಮಕ್ಕಳಿಗೆ ಧರ್ಮಶನೇಶ್ವರ ಸ್ವಾಮಿಯವರ ಕೃಪೆಯಾಗಲಿ, ಅವರಿಗೆ ಇನ್ನಷ್ಟು ಕೂಡ ಬಲ ಕೊಡಲಿ. ಹಾಗೆ ಯೋಗೀಶನರಿಗೂ ಕೂಡ 100 ಜನ ತಂದು ಸಾಕ್ತಿದ್ದಾರೆ, ಅವ್ರಿಗೂ ಕೂಡ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಈ ಕಾರ್ಯ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೀನಿ. ಹಾಗೆ ಈ ಕ್ಷೇತ್ರಕ್ಕೆ ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ನಮ್ಮ ಜನಸ್ನೇಹಿ ಯೋಗೇಶ್ ರವರ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇದೇ 26ನೇ ತಾರೀಕು ಭಾನುವಾರ ಶನೇಶ್ವರ ಸ್ವಾಮಿಯ 2ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಾನು ಸಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಯಾವುದೇ ನಿರಾಶ್ರಿತರು ಕಂಡಾಗ ಅವರನ್ನ ಕರ್ಕೊಂಡೋಗಿ ತಮ್ಮ ಜೊತೆಲಿ ಇಟ್ಕೊಂಡು ಅವ್ರಿಗೊಂದು ಹೊಸ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊ ಬರ್ತಾ ಇರ್ತಕ್ಕಂಥ ಯೋಗೇಶ್ ಅವರೇ, ನಿಮ್ಗೆ ಒಳ್ಳೇದಾಗಲಿ. ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರ ಬಳಗಕ್ಕೂ ಒಳ್ಳೇದಾಗಲಿ. ಬನ್ನಿ, ಸಿಗೋಣ 26ನೇ ತಾರೀಕು ಭಾನುವಾರ ನಾವೆಲ್ಲರೂ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.